ಉಳ್ಳಾಲ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದಲ್ಲಿ ನಡಾವಳಿ ಉತ್ಸವದ ಸಂಭ್ರಮ ಸಡಗರ. ಶ್ರೀ ಕ್ಷೇತ್ರವು ಸದಾ ಜೀರ್ಣೋದ್ಧಾರಗೊಳ್ಳುತ್ತಿರುವಂತಹ ಒಂದು ಪರಮ ಪವಿತ್ರ ಕ್ಷೇತ್ರ. ಬೇರೆ ಬೇರೆ ಧಾರ್ಮಿಕ ಮುಖಂಡರು, ರಾಜಕೀಯ ನಾಯಕರು ಈ ಕ್ಷೇತ್ರಕ್ಕೆ ಅವಿನಾಭಾವ ಸಂಬಂಧ ಇಟ್ಟುಕೊಂಡಿರೋ ಕಾರಣ ನಿರಂತರ ಜೀರ್ಣೋದ್ಧಾರವಾಗಿರುವಂಥ ಒಂದು ಕ್ಷೇತ್ರವೇ ನಮ್ಮ ಉಳ್ಳಾಲದ ಭಗವತಿ ಕ್ಷೇತ್ರ. ಅಡಿಬಿಡಾರ ಧರ್ಮಕ್ಷೇತ್ರದಲ್ಲಿ ಇಂದು ಬೆಳಗಿಂದ ಸಂಜೆವರೆಗೂ ರಾತ್ರಿಯ ತನಕ ಕೂಡ ಬೇರೆ ಬೇರೆ ಧಾರ್ಮಿಕ ವಿಧಾನ ಪ್ರಕ್ರಿಯೆಗಳು ನಡೀತಾ ಇರ್ತವೆ. ನಮ್ಮ ಕ್ಷೇತ್ರದ ಗೌರವಾನ್ವಿತ ಆಚಾರ ಪಟ್ಟವರು ಗುರಿಕಾರರ ಉಪಸ್ಥಿತಿಯಲ್ಲಿ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಒಂದೆಡೆಯಲ್ಲಾದರೆ ನಮ್ಮ ಈ ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿ ಮತ್ತು ಯುವ ವೇದಿಕೆ, ಮಹಿಳಾ ವೇದಿಕೆ ಇವರೆಲ್ಲ ಸಂಪೂರ್ಣ ಸಹಕಾರದೊಂದಿಗೆ ಯಶಸ್ವಿಯಾಗಿ ನಡೆಯುವುದಕ್ಕೆ ಈ ಒಂದು ಕ್ಷೇತ್ರ ಇವತ್ತು ಒಂದು ಕಾರಣವಾಗುತ್ತೆ. ಅದಕ್ಕೂ ಮುನ್ನ ಇವತ್ತು ಶ್ರೀ ಕ್ಷೇತ್ರದ ಬೆಳಗಿನ ಈ ಕಾರ್ಯಕ್ರಮದಲ್ಲಿ ಜೀರ್ಣೋದ್ಧಾರದ ಹಲವು ಅಂಗಗಳಲ್ಲಿ ಇವತ್ತಿನ ನಮ್ಮ ಕಾರ್ಯಕ್ರಮದ ಜೀರ್ಣೋದ್ಧಾರ ಅಂತ ಹೇಳಿದರೆ ತಡೆಗೋಡೆ ನಿರ್ಮಾಣ. ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಪ್ರಾಂಗಣದ ತಡೆಗೋಡೆ ನಿರ್ಮಾಣಕ್ಕಾಗಿ ಮಾಜಿ ಸಂಸದರು, ನಿಕಟಪೂರ್ವ ರಾಜ್ಯಾಧ್ಯಕ್ಷರಾಗಿರುವಂತಹ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಸರ್ಕಾರ, ನಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತ. ಅದೇ ರೀತಿ ಶ್ರೀ ಕ್ಷೇತ್ರದ ಗೌರವಾನ್ವಿತ ಆಚಾರ ಪಟ್ಟವರಿದ್ದಾರೆ, ಅವರಿಗೂ ಕೂಡ ಆತ್ಮೀಯ ಸ್ವಾಗತ. ಗುರಿಕಾರಿದ್ದಾರೆ, ಅವರಿಗೂ ಕೂಡ ಸ್ವಾಗತ. ಈ ಆಡಳಿತ ಮಂಡಳಿಗೆ ಹಾಗೂ ಬೇರೆ ಬೇರೆ ಧಾರ್ಮಿಕ ಮುಂದಾಳುಗಳಾಗಿರುವಂತಹ ನಮ್ಮ ಸದಾಶಿವ ಉಳ್ಳಾಲ್ ಅವರಿದ್ದಾರೆ, ಅದೇ ರೀತಿ ಲಂಚುಲಾಲ್ ಅವರಿದ್ದಾರೆ, ಹೀಗೆ ಬೇರೆ ಬೇರೆ ಧಾರ್ಮಿಕ ಕೌನ್ಸಿಲರ್ ಆಗಿರೋ ಜಬ್ಬಾರ್ ಅವರಿದ್ದಾರೆ. ಈಗ ಎಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ವಹಿಸುತ್ತಾ ಇದೀಗ ನಮ್ಮ ನೆಚ್ಚಿನ ಸಂಸದರಾಗಿರುವಂಥ ನಿಕಟಪೂರ್ವ ನಳಿನ್ ಕುಮಾರ್ ಅತಿಥಿಗಳ ಸಮಕ್ಷಮದಲ್ಲಿ ನಮ್ಮ ತಡೆಗೋಡೆ ನಿರ್ಮಾಣ ಕಾರ್ಯಕ್ರಮದ ಉದ್ಘಾಟನೆ ನಡೆಸಿಕೊಡಬೇಕಾಗಿ ಗೌರವಾನ್ವಿತ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರಿಗೆ ವಿನಂತಿ ಮಾಡಿಕೊಡ್ತಾ ಇದ್ದಾರೆ. ಜಿಲ್ಲೆಯ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು. ಈ ಕ್ಷೇತ್ರ ಕಳೆದ 16 ವರ್ಷಗಳಿಂದ ನಿರಂತರವಾಗಿ ಜೀರ್ಣೋದ್ಧಾರ, ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ. 10 ವರ್ಷ ಕಳೆದ ಅಭೂತಪೂರ್ವವಾಗಿರ್ತಕ್ಕಂಥ ಪರಿವರ್ತನೆಗಳನ್ನು ಈ ಕ್ಷೇತ್ರದಲ್ಲಿ ಕಾಣ್ತಾ ಇದ್ದೇವೆ. ಧಾರ್ಮಿಕವಾಗಿಯೂ ಪ್ರವಾಸೋದ್ಯಮವಾಗಿಯೂ ಇದೊಂದು ಬದಲಾವಣೆ ಆಗಿರುವಂಥ ಹಂತದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಯ ಆಡಳಿತ ಮಂಡಳಿಯ ವಿನಂತಿಯ ಮೇರೆಗೆ 23-24ನೇ ಸಾಲಿನಲ್ಲಿ ಆ ಸಂದರ್ಭದಲ್ಲಿ ನಾನು ಲೋಕಸಭಾ ಸದಸ್ಯನಾಗಿರ್ತಕ್ಕಂಥ ಸಂದರ್ಭದಲ್ಲಿ 5 ಲಕ್ಷ ರೂಪಾಯಿಗಳನ್ನು ನಮ್ಮ ಅನುದಾನದಿಂದ, ಸಂಸದ ಅನುದಾನದಿಂದ ಬಿಡುಗಡೆಗೊಳಿಸಿ ಅದು ಸಂಪೂರ್ಣವಾಗಿರ್ತಕ್ಕಂಥ ತಡೆಗೋಡೆಯ ನಿರ್ಮಾಣದ ಕಾರ್ಯಗಳನ್ನು ಮಾಡಿದ್ದಾರೆ. ಸುಮಾರು 2 ವರ್ಷಗಳು ತಡೆಗೋಡೆ ಆಗಿದೆ. ಇವತ್ತು ನಡಾವಳಿ ನಡೆತಕ್ಕಂಥ ಸಂದರ್ಭದಲ್ಲಿ ಈಗಿನ ಆಡಳಿತ ಮಂಡಳಿ ಅಧ್ಯಕ್ಷ ಆಗಿರ್ತಕ್ಕಂಥ ಚಿದಾನಂದ್ ಮತ್ತು ಸುರೇಶನ್ನು ಸೇರಿ
ಅದರ ನಾಮಫಲಕ ಮತ್ತು ಅದರ ಉದ್ಘಾಟನೆ ಆಗಿರಲಿಲ್ಲ. ಆ ಕಾರ್ಯವನ್ನು ಮಾಡಬೇಕು ಅಂತ ವಿನಂತಿ ಮಾಡಿದಾಗ ಸಂತೋಷಪೂರ್ವಕವಾಗಿ ಇವತ್ತು ಅದನ್ನು ಲೋಕಾರ್ಪಣೆ ಮಾಡಿದ್ದೇವೆ. ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಅನುದಾನದಲ್ಲಿ ಒಂದಷ್ಟು ಕಿಂಚಿತ್ತು ಸೇವೆ ಭಗವತಿಯ ಕಾರ್ಯವನ್ನು ಮಾಡೋದಕ್ಕೆ ಇಲ್ಲಿ ಆಡಳಿತ ಮಂಡಳಿ ನನಗೆ ಅವಕಾಶಗಳನ್ನು ಕೊಟ್ಟಿದೆ. ಸಾಮಾಜಿಕವಾಗಿ ರಾಜಕೀಯವಾಗಿ ಕಾರ್ಯಗಳನ್ನು ಮಾಡ್ತಾ ಇದ್ದಾಗ ಭಗವತಿಯ ಆಶೀರ್ವಾದಗಳು ಅನಿವಾರ್ಯ. ಆ ಆಶೀರ್ವಾದವನ್ನು ಪಡಬೇಕಂತ ಆದರೆ ಅದಕ್ಕೆ ಪುಣ್ಯ ಮತ್ತು ಯೋಗ ಬೇಕು. ಆ ಪುಣ್ಯ ಮತ್ತು ಯೋಗವನ್ನು ಯಾರು ಕರುಣಿಸಬೇಕು ಹೇಳಿದ್ರೆ ದೇವರು ಕರುಣಿಸೋದಕ್ಕಿಂತ ಅಲ್ಲಿರ್ತಕ್ಕಂಥ ಅರ್ಚಕರು, ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ನಮ್ಮನ್ನು ಕರೆದು ಇದನ್ನು ಮಾಡಿದಾಗ ಅವಕಾಶಗಳಾಗ್ತವೆ. ಹಾಗಾಗಿ ಆ ಅವಕಾಶವನ್ನು ದೇವರ ಪ್ರೇರಣೆಯಿಂದ ಅವರು ನನಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾನು ನಿಮಗೆ ಋಣಿಯಾಗಿದ್ದೇನೆ ಅಂತ ಹೇಳ್ತಾ ಈ ಕಾರ್ಯವನ್ನು ಲೋಕಾರ್ಪಣೆ ಮಾಡಿದ್ದೇನೆ. ಇವತ್ತು ನಾನು ಮಾಜಿಯಾಗಿದ್ದೇನೆ. ಮಾಜಿ ಆದಮೇಲೆ ಇದು ಉದ್ಘಾಟನೆ ಸರಿಯಲ್ಲ. ಆದರೆ ಇಲ್ಲಿ ಆಡಳಿತ ಮಂಡಳಿಯ ವಿನಂತಿಯ ಮೇರೆಗೆ, ಅವರ ಪ್ರೀತಿಯ ಮೇರೆಗೆ, ಅವರ ಸಂಬಂಧದ ಮೇರೆಗೆ ನಾನಿವತ್ತು ಸಂತೋಷಪೂರ್ವಕವಾಗಿ ಅದನ್ನು ಉದ್ಘಾಟನೆ ಮಾಡಿ ನಿವೃತ್ತಿ ಆದಮೇಲೂ ನನ್ನನ್ನು ಕರೆದು ಈ ಅಷ್ಟೇ ಪ್ರೀತಿಯನ್ನು ತೋರಿಸೋದಕ್ಕೆ ನಾನು ಋಣಿಯಾಗಿದ್ದೇನೆ. ನಿಮಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಭರಣಿ ಉತ್ಸವದ ಪೂರ್ವಕಾಲದಲ್ಲಿ ಜೀರ್ಣೋದ್ಧಾರ ನಡೀತಾ ಇದ್ದಂತೆ ಆಗಲೇ ಹೇಳಿದೆ. ಇನ್ನು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರವು ಕೂಡ ನಮ್ಮ ಜೊತೆ ಪ್ರತಿ ಕಾರ್ಯಕ್ರಮ ಕೂಡ ಕೈ ಜೋಡಿಸ್ತಾ ಇದೆ. ಸರಿಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೂಲಭೂತ ಸೌಕರ್ಯಗಳೊಂದಾಗಿರುವಂತಹ ಇಂಟರ್ಲಾಕ್ನ ಅಳವಡಿಕೆಗೆ ಅವರು ಸಹಕರಿಸಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಆತ್ಮೀಯ ಸ್ವಾಗತ. ಜೊತೆಗೆ ಇಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ, ರಾಜಕೀಯ ಮುಖಂಡರುಗಳಿಗೆ, ಅತಿಥಿಗಳಿಗೆ, ಯುವ ವೇದಿಕೆ, ಮಹಿಳಾ ವೇದಿಕೆ, ಆಚಾರ ಭಟ್ಟರ ಗುರಿಕಾರರ ಅನುಮೋದನೆ ಪಡೆದುಕೊಂಡು ಅವರ ಆಶೀರ್ವಾದ ಪಡೆದುಕೊಂಡು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಇದೀಗ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಇಂಟರ್ಲಾಕ್ ಅಳವಡಿಕೆಯ ಯುಟಿ ಖಾದರ್ ಅವರು ನಮಗೆ ಪ್ರತಿ ಕಾರ್ಯಕ್ರಮ ಕೂಡ ಭರವಸೆ ನೀಡ್ತಾ ಇದ್ದಾರೆ. ನುಡಿದಂತೆ ನಡೆಯುವಂಥ ಒಬ್ಬ ಕಾರ್ಯಕರ್ತರು ಕೂಡ. ಹಾಗಾಗಿ ಅವರ ಅನುಪಸ್ಥಿತಿಯಲ್ಲೂ ಕೂಡ ಇವತ್ತು ನಮ್ಮ ಈ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಇಂಟರ್ಲಾಕ್ ಅಳವಡಿಕೆಯ ಉದ್ಘಾಟನೆ ನಡೆಸಿಕೊಡಬೇಕಾಗಿ ವಿನಂತಿ ಮಾಡಿಕೊಡ್ತಾ ಇದ್ದಾರೆ. ಮೂಡಾದ ಅಧ್ಯಕ್ಷರಾಗಿರುವ ಸದಾಶಿವ ಉಳ್ಳಾಲ್ ಅವರ ಉಪಸ್ಥಿತಿಯೊಂದಿಗೆ ಎಲ್ಲರ ಸಮಕ್ಷಮದಲ್ಲಿ ಇಂಟರ್ಲಾಕ್ ಅಳವಡಿಕೆಯ ಕಾರ್ಯಕರ್ತರೇ ಅವರು ನಗರಸಭಾ ಅಧ್ಯಕ್ಷರು 5 ಲಕ್ಷ ಅನುದಾನವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇವರೆಲ್ಲರ ಉಪಸ್ಥಿತಿಯಲ್ಲಿ ಉದ್ಘಾಟನೆ ಶಶಿಕಲಾ ಅವರು ಜಗದೀಶ್ ಹಾಗೂ ಪವಿತ್ರ ಅವರು ಕೂಡ ಸಿಕ್ಕಿಕೊಂಡಿದ್ದಾರೆ. ಭಗವತಿ ಮಾತೆಗೆ ಸಾಷ್ಟಾಂಗ ಬಿದ್ದುಕೊಂಡು ಇವತ್ತು ನಮ್ಮ ಸಮಾಜದ ಭಗವತಿ ಕ್ಷೇತ್ರದಲ್ಲಿ ಈ ಒಂದು ಕಾಮಗಾರಿಯನ್ನು ನಾವು ಮಾಡಬೇಕೆಂಬ ಆಸೆ ಇಟ್ಟಾಗ ಈ ಕ್ಷೇತ್ರದ ಶಾಸಕರು, ಕರ್ನಾಟಕ ವಿಧಾನಸಭೆಯ ಸ್ಪೀಕರಾದಂಥ ನನ್ನ ಮೂಡದ ಸದಸ್ಯರಾದಂಥ ಸನ್ಮಾನ್ಯ ಯುಟಿ ಖಾದರ್ ಅವರು ಮೊದಲಾಗಿ ಒಪ್ಪಿಗೆಯನ್ನು ಕೊಟ್ಟು, ತದನಂತರ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ವೇದವಾಸ್ ಕಾಮತ್ರವರು ಕೂಡ ನಮ್ಮ ಮೆಂಬರು, ಅವರು ಕೂಡ ಒಪ್ಪಿಗೆಯನ್ನು ಕೊಟ್ಟು, ಮೂಡಬಿದ್ರೆ ಕ್ಷೇತ್ರ ಶಾಸಕರಾದಂಥ ಉಮನಾಥ್ ಕೋಟೆಂಟ್ ಕೂಡ ನನ್ನ ಮೆಂಬರ್, ಅವರು ಕೂಡ ಒಪ್ಪಿಗೆ ಕೊಟ್ಟು, 2 MLCಗಳು ಐವನ್ ಡಿಸೋಜರ್ ಅವರು ಮತ್ತು ಇನ್ನೋರ್ವ MLC ಅವರು ಕೂಡ ಮಂಜುನಾಥ್ ಭಂಡಾರಿಯವರು ಎಲ್ಲರ ಒಪ್ಪಿಗೆ ಪಡೆದು ನಮ್ಮ ಮೂಡದ ಸದಸ್ಯರಾದಂಥ ಗೌರವಾನ್ವಿತ ನೀರಜ್ ಚಂದ್ರ ಪಾಲ, ಆಮೇಲೆ ಅಬ್ದುಲ್ ಜಲೀಲ್ರವರು, ಆಮೇಲೆ ಸುಜ್ಮನ್ ಬಂಗೀರ್ರವರು, ಮಿಸ್ಕಿತ್ರವರ ಎಲ್ಲ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಾವು ಇದನ್ನು ಇಂಟರ್ಲಾಕ್ ಅಳವಡಿಸಲಿಕ್ಕೆ ಅವಕಾಶ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಈ ಭಾಗದ ಮಾಜಿ ಲೋಕಸಭಾ ಸದಸ್ಯರು, ಕರ್ನಾಟಕ ಭಾರತೀಯ ಜನತಾ ಪಾರ್ಟಿಯ ನಿಕಟಪೂರ್ವ ಅಧ್ಯಕ್ಷರು ಆತ್ಮೀಯರಾದಂಥ ನಳಿನ್ ಕುಮಾರ್ ಕಟೀಲ್ರವರೇ, ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲ ಆಚಾರಪಟ್ಟವರೇ, ಗುರಿಕಾರರೇ ಮತ್ತು ಸಮಾಜದ ಎಲ್ಲ ಬಂಧು ಬಳಗರೇ, ಭಾಳ ಸಂತೋಷ ಆಗ್ತದೆ. ನಮ್ಮಿಂದ ಆಗುವಂಥ ಕಿಂಚಿತ್ ಸೇವೆ ದಿವಂಗತ ಯುಟಿ ಫರೀದ್ರವರು ಕೂಡ ನಮ್ಮ ಮುಖ್ಯ ದೇವಸ್ಥಾನದ ಪುನರ್ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ಅಂದಿನ ಕಾಲದಲ್ಲಿ ₹2 ಲಕ್ಷದ ಅನುದಾನವನ್ನು ಒದಗಿಸಿಕೊಟ್ಟಿದ್ದರು. ತದನಂತರ ಈ ಕಟ್ಟೆಯ ಕೆಲಸ ಆಗುವಾಗ ಯುಟಿ ಖಾದರ್ ಅವರು 2 ಲಕ್ಷದ ಅನುದಾನವನ್ನು ಒದಗಿಸಿಕೊಟ್ಟಿದ್ದರು. ಇವತ್ತು ನಾನು ಆಮೇಲೆ ಶೌಚಾಲಯಕ್ಕೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದರು. ಇವತ್ತು ಈ ಒಂದು ಕಾಮಗಾರಿಗೆ ನಾವು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 25 ಲಕ್ಷವನ್ನು ನೀಡಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಇದೆಲ್ಲ ಭಗವತಿ ಮಾತೆಯ ಆಶೀರ್ವಾದದಿಂದ ಆಗಿದೆ ಅಂತ ಹೇಳಿಕೊಂಡು, ಮತ್ತು ನಮ್ಮ ಎಲ್ಲ ಆಚಾರಪಟ್ಟವರು ಮತ್ತು ಗುರಿಕಾರರವರ ಆಶೀರ್ವಾದದಿಂದ ಆಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಇಂಥ ಕಾರ್ಯಕ್ರಮ ಬಹಳಷ್ಟು ಆಗಲಿ. ಈ ಭಗವತಿ ಕ್ಷೇತ್ರ ಉಳ್ಳಾಲ ನಮ್ಮ 18 ಭಗವತ್ ಕ್ಷೇತ್ರಗಳಲ್ಲಿ ಒಂದಾದ ಉಳ್ಳಾಲ ಭಗವತ್ ಕ್ಷೇತ್ರ ಒಳ್ಳೆಯ ಕೆಲಸ ಮಾಡ್ತಾಯಿದೆ. ಸಮಾಜದ ಬಾಂಧವರಿಗೆ ಒಳ್ಳೆಯ
ವ್ಯವಸ್ಥೆಯನ್ನು ಮಾಡಿದೆ ಅಂತ ಹೇಳುವಂಥ ವ್ಯವಸ್ಥೆ ಬರಲಿ ಅಂತ ಹೇಳಿಕೊಂಡು, ಅದಲ್ಲದೆ ಸೋಮೇಶ್ವರ ನಮ್ಮ ಯಾತ್ರಿ ನಿವಾಸವನ್ನು ಸುಮಾರು 50 ಲಕ್ಷ ರೂಪಾಯಿಯಲ್ಲಿ ಅದು ಕೂಡ UT ಖಾದರ್ ಅವರು ಒದಗಿಸಿಕೊಟ್ಟಿದ್ದಾರೆ ನಮಗೆ. ಈ ಎಲ್ಲ ಸಂದರ್ಭದಲ್ಲಿ ಇವತ್ತು ಅವರು ಉದ್ಘಾಟನೆ ಬರಬೇಕಿತ್ತು. ಅನಿವಾರ್ಯ ಕಾರಣದಿಂದ ಅವರಿಗೆ ಕ್ಯಾಲಿಕಟ್ಟಲ್ಲಿ ಇರಬೇಕಾದ್ದರಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ. ಅವರು ಎಲ್ಲರ ಹತ್ರ ಎಲ್ರಿಗೂ ತಿಳಿಸಿ, ನನ್ನ ಅನಾನುಕೂಲತೆಯಿಂದ ತಿಳಿಸಿ ಅಂತ ಹೇಳಿದ್ದಾರೆ. ಯಾವತ್ತೂ ನಿಮ್ಮೊಟ್ಟಿಗೆ ಇದ್ದೇನೆ ಅಂತ ಹೇಳಿದ್ದಾರೆ. ಅದರಿಂದ ಎಲ್ರಿಗೂ ನಮ್ಮ ಸಮಾಜದ ಬಾಂಧವರಿಗೆ ಮತ್ತು ನೆರೆದಿರ್ತಕ್ಕಂಥ ಎಲ್ರಿಗೂ ಅವರ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ದೇವಸ್ಥಾನದ ಒಬ್ಬ ಮುಕ್ತೇಶ್ವರನಾಗಿ ಕೂಡ ನಾನು ನಿಮಗೆಲ್ಲರಿಗೂ ದೇವಸ್ಥಾನದ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸಹಕಾರದಿಂದ ದೇವಸ್ಥಾನದ ಅಭಿವೃದ್ಧಿಗೆ ತುಂಬ ಕೆಲಸ ಮಾಡ್ತಾ ಇದ್ದಾರೆ ಕೆಲವರು. ಆ ಪ್ರಕಾರ ಅವರಿಗೆಲ್ಲ ಆಯುರಾರೋಗ್ಯ ಸೌಭಾಗ್ಯ ಕೊಡಬೇಕು ಅಂತ ನಮ್ಮ ಪ್ರಾರ್ಥನೆ. ಇನ್ನೊಂದು ಅಂತ ಹೇಳಿದ್ರೆ, ಇವತ್ತು ಕೆಸರೆಲ್ಲ ಹಾಕಿದಲ್ಲಿ ನಾವು ನೆನೆಸಿದಂಥ ಬೇಗ ಅದು ಆಗುವ ಹಾಗೆ ಏರ್ಪಾಡು ಮಾಡಿಕೊಳ್ಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಮುಹೂರ್ತ ಮಾಡಲಿಕ್ಕೆ ಅನುವು ಕೇಳ್ತಾ ಇದ್ದೇವೆ. ಎಲ್ಲ ಒಳ್ಳೆ ರೀತಿ ನಡೆಸಿಕೊಟ್ಟು ಕಾಪಾಡಬೇಕು ಅಂತ ನಮ್ಮ ಪ್ರಾರ್ಥನೆ. ಮಹಾಕಾಯ ಸರ್ವಮಂಗಳ ಮಂಗಲ್ಯ ಶಿವೇ ಶರಣೇತ ಮಿತಿ ದೇವಿ ನಾರಾಯಣ ನವಗ್ರಹ ರೇಖಾದೇನು ವಿಷ್ಣು ರೇಖಾದೇನು ಕುಲದೇವತಾದೇನು ಶ್ಯಾಮರೇಖಾದೇನು ಮಾತೃದೇನು ಅಕ್ಷರನು ಗುರುದೇವನು ಆಚಾರ್ಯದೇನು ಅತಿಥಿ ರೇಖಾದೇನು. ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ.
ಭಗವತಿ ಕ್ಷೇತ್ರಗಳಲ್ಲಿ ಉಳ್ಳಾಲದ ಹೃದಯ ಭಾಗದಲ್ಲಿರುವಂತಹ ಪುಣ್ಯಕ್ಷೇತ್ರ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲ. ಇವತ್ತು ದಕ್ಷಿಣ ದಿಕ್ಕಿನ ಪಡಿಬಿಡಾರ ಮಹಾದ್ವಾರದ ಶಿಲಾನ್ಯಾಸವನ್ನು ಕೊಡುಗೆ ದಾನಿಗಳಾಗಿರುವಂತಹ ಆಸ್ರಾ ಫೌಂಡೇಶನ್ನ CEO ಲಾಂಚುಲಾಲ್ KS ಅವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಅವರಿಗೂ ಸ್ವಾಗತ. ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮ ಬಂದಿರುವಂತಹ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲು, ಸದಾಶಿವ ಉಳ್ಳಾಲ್ ಹಾಗೆಲ್ಲ ಆಡಳಿತ ಮಂಡಳಿಯವರಿಗೆ, ಯುವ ವೇದಿಕೆ, ಮಹಿಳಾ ವೇದಿಕೆ, ಆಚಾರ ಭಟ್ಟವರಿಗೆ, ಗುರಿಕಾರಿಗೆ ಆತ್ಮೀಯ ಸ್ವಾಗತ ಬಯಸುತ್ತಾ ಮಹಾದ್ವಾರದ ಶಿಲಾನ್ಯಾಸವನ್ನು ನಡೆಸಿಕೊಟ್ಟಿದ್ದಾರೆ ಸನ್ಮಾನ್ಯ ಲಾಂಚುಲಾಲ್ KS ಅವರು ನಮ್ಮನ್ನು ಉದ್ದೇಶ ಮಾತನಾಡಬೇಕಾಗಿ ಎಲ್ಲರ ಪರವಾಗಿ ವಿನಂತಿ ಮಾಡಿಕೊಳ್ತಾರೆ. ಉಳ್ಳಾಲದ ಚಿರುಂಬ ಭಗವತಿ ಕ್ಷೇತ್ರ ಭಾಳ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ. ಒಂದು ಸಾಮರಸ್ಯತೆಯ ಕೇಂದ್ರ ಇದು. ಹಿಂದೂ ಮುಸಲ್ಮಾನರ ಮಧ್ಯೆ ಇರತಕ್ಕಂಥ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳ ಜೊತೆ ಇವತ್ತು ಎಲ್ಲ ದೇವಸ್ಥಾನಗಳಿಗಿದ್ದ ಹಾಗೆ ದ್ವಾರ ನಿರ್ಮಾಣದ ಕಾರ್ಯಗಳು ಪ್ರಾರಂಭ ಆಗಿದ್ದಾವೆ. ಆಡಳಿತ ಮಂಡಳಿಯ ಇಚ್ಛಾಶಕ್ತಿಯಿಂದ ಮಹಾದ್ವಾರದ ಕಾರ್ಯ ಮುಗಿದಿದೆ, ಇವತ್ತು ಉದ್ಘಾಟನೆಗೊಳ್ಳಲಿಕ್ಕಿದೆ. ಇನ್ನೊಂದು ದಿಕ್ಕಿನಿಂದ ಬರತಕ್ಕಂಥ ಜನರಿಗೆ, ದಕ್ಷಿಣ ದಿಕ್ಕಿನಿಂದ ಬರತಕ್ಕಂಥ ಭಕ್ತರಿಗೆ ಅವಕಾಶವನ್ನು ಕಲ್ಪಿಸುವ ದೃಷ್ಟಿಯಿಂದ ಇವತ್ತು ಇನ್ನೊಂದು ಮಹಾದ್ವಾರದ ಕೊಡುಗೆ ಪ್ರಾರಂಭ ಆಗಿದೆ. ಈ ಕೊಡುಗೆಯನ್ನು ಅಸ್ತ್ರ ಅನ್ನತಕ್ಕಂಥ ಸಂಸ್ಥೆಯ ಮಂಗಳೂರಿನ ಖ್ಯಾತ ಉದ್ಯಮಿಗಳಾಗಿರ್ತಕ್ಕಂಥ ಯುವ ಉದ್ಯಮಿಗಳೂ ಆಗಿರ್ತಕ್ಕಂಥ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಯುವ ಉದ್ಯಮಿ ಲಾಂಚುಲಾಲ್ ಅವರು ಇವತ್ತು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇವತ್ತು ಆಚಾರ ಪದ್ಧತಿಯವರ ಆಶೀರ್ವಾದದಿಂದ, ತಂತ್ರಿಗಳ ಮಾರ್ಗದರ್ಶನದಲ್ಲಿ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಚಿದಾನಂದ, ಸುರೇಶ್ ಮತ್ತು ಮೂಡಾದ ಅಧ್ಯಕ್ಷ ಆಗಿರ್ತಕ್ಕಂಥ ಸದಾಶಿವ ಉಳ್ಳಾಲ್ ಇವರೆಲ್ಲರ ಮಾರ್ಗದರ್ಶನದಲ್ಲಿ ಶಿಲಾನ್ಯಾಸ ಕಾರ್ಯ ನಡೆದಿದೆ. ಲಾಂಚುಲಾಲ್ ಅವರು ಇವತ್ತು ಭಕ್ತಿಪೂರ್ವಕವಾಗಿ ಇದಕ್ಕೆ ದ್ವಾರದ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅವರ ಸಮರ್ಪಣೆಯ ಭಾಗವಾಗಿ ಇವತ್ತು ಶಿಲಾನ್ಯಾಸ ಈ ದ್ವಾರಕ್ಕೆ ಆಗಿದೆ. ಈ ಶಿಲಾನ್ಯಾಸ ಲಾಂಚುಲಾಲ್ ಅವರ ಭಾವನಾತ್ಮಕವಾಗಿರ್ತಕ್ಕಂಥ ಅರ್ಪಣೆಯನ್ನು ಅದರ ಜೊತೆಗೆ ಜೋಡಿಸಿದ್ದಾರೆ. ಹಾಗಾಗಿ ಶೀಘ್ರಾತಿ ಶೀಘ್ರ ಈ ಕಾರ್ಯ ಮುಗಿಲಿ, ಭಗವತಿಯ ಅನುಗ್ರಹ ಆಗಲಿ, ಭಗವತಿಯ ಅನುಗ್ರಹದಿಂದ ದ್ವಾರ ಸಮರ್ಪಣೆ ಆಗಲಿ. ಲಾಂಚುಲಾಲ್ ಅವರ ಇಡೀ ಕುಟುಂಬಕ್ಕೆ ಮತ್ತು ಅವರಿಗೆ ಭಗವಂತ ಇನ್ನಷ್ಟು ಶಕ್ತಿ ಕೊಡಲಿ, ಇನ್ನಷ್ಟು ಆರೋಗ್ಯವನ್ನು ಕೊಡಲಿ, ಸೌಭಾಗ್ಯವನ್ನು ಕೊಡಲಿ ಅಂತ ನಾನು ಹಾರೈಸ್ತೇನೆ. ಉಳ್ಳಾಲ ಹೃದಯ ಭಾಗದಲ್ಲಿರುವಂಥ ಪುಣ್ಯಕ್ಷೇತ್ರ ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಭರಣಿ ಮಹೋತ್ಸವದ ಪರ್ವಕಾಲದಲ್ಲಿ ಇದೀಗ ಎಲ್ಲ ಭಕ್ತ ಮಹಾಶಯರಿಗೆ ಆಗಮಿಸಲಿಕ್ಕಾಗಿ ಮಹಾದ್ವಾರದ ಕೊಡುಗೆ ಭಾಳಷ್ಟು ಉತ್ತಮವಾದದ್ದು. ಈ ಕೊಡುಗೆಯನ್ನು ಕೊಟ್ಟವರು ಕೊಡುಗೆ ದಾನಿಗಳಾಗಿರುವಂತಹ ಗೋಪಾಲ್ ಅವರ ಸ್ಮರಣಾರ್ಥ ಲಕ್ಷ್ಮಿ ಮೋನಪ್ಪ ಇವರ ಸ್ಮರಣಾರ್ಥ ಕೊಟ್ಟಿದ್ದಾರೆ. ಅವರ ಮಕ್ಕಳು ಕೊಟ್ಟಿದ್ದಾರೆ. ಅವರಿಗೆ ಶ್ರೀ ಚಿರುಂಬ ಭಗವತಿಯ ಮಾತೆಯು ಆಯುರಾರೋಗ್ಯ ಸುಖ ಸಂಪದ ಕರುಣಿಸಲಿ. ಅವರು ನಿಮ್ಮೆಲ್ಲರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕ ಅವರನ್ನೂ ಕೂಡ ಸ್ವಾಗತಿಸುತ್ತಾ, ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇದೀಗ ಉದ್ಘಾಟನೆ ನಡೆಸಿಕೊಡಬೇಕಾಗಿ ಎಲ್ಲರ ಪರವಾಗಿ ವಿನಂತಿ ಮಾಡಿಕೊಡ್ತಾ ಇದ್ದೇವೆ. ಮಹಾದ್ವಾರದ ಉದ್ಘಾಟನೆ ನಡೆಸಿಕೊಡಬೇಕಾಗಿ ಗೋಪಾಲ್ ಉಚ್ಚಿಲ ಮುಂಬೈ ಅವರು ಮಹಾದ್ವಾರದ ಉದ್ಘಾಟನೆ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಶ್ರೀ ಕ್ಷೇತ್ರ ಪರವಾಗಿ ಎಲ್ಲ ಇವರ ಸ್ಮರಣಾರ್ಥವಾಗಿ ಮಕ್ಕಳ ಕೊಡುಗೆ ಶ್ರೀ ಗೋಪಾಲ ಉಚ್ಚಿಲ ಮುಂಬೈ ಇವರು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳು. ಜೊತೆಗೆ ಈ ಪರಮ ಪವಿತ್ರ ಕಾರ್ಯಕ್ರಮ ಭಾಗವಹಿಸುವಂಥ ಎಲ್ಲ ಆಚಾರ ಪಟ್ಟವರಿಗೆ, ಗುರಿಕಾರರಿಗೆ, ಪದಾಧಿಕಾರಿಗಳಿಗೆ, ಯುವ ವೇದಿಕೆ, ಮಹಿಳಾ ವೇದಿಕೆಯ ಸಕ್ರಿಯ ಕಾರ್ಯಕರ್ತರಿಗೆ, ಎಲ್ಲ ಭಗವದ್ಭಕ್ತರಿಗೆ ಆತ್ಮೀಯವಾದ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ತಂದೆ ತಾಯಿ ದಿವಂಗತ ಶ್ರೀಮತಿ ಲಕ್ಷ್ಮೀ ಉಳ್ಳಾಲ್ ಮತ್ತು ಮೋಣಪ್ಪ ಉಳ್ಳಾಲ್ ಅವರ ಆತ್ಮಕ್ಕೆ ನಾವು ಈ ಮಹಾದ್ವಾರವನ್ನು ಅರ್ಪಿಸ್ತೇವೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಲಿ ಎಂದು ಭಗವತಿಯಲ್ಲಿ ಬೇಡಿಕೆ ತಾಯಿ ಭಗವತಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ಇವತ್ತು ನಮ್ಮ ನಡವಳಿಸೋದ ಪೂರ್ವಭಾವಿಯಾಗಿ ನಮ್ಮ ಪೂರ್ವದವರದ ಉದ್ಘಾಟನೆಯಲ್ಲಿ ಈಗ ತಾನೇ ಅದರ ನಾಮಫಲಕ
ದ್ವಾರವನ್ನು ಅನಾವರಣಗೊಳಿಸಿದ ನಮ್ಮ ಅದರ ದಾನಿಗಳಾದ ಗೋಪಾಲ್ ಉಚ್ಚಲ್ ಮತ್ತು ಅವರ ಎಲ್ಲ ಕುಟುಂಬ ಸದಸ್ಯರಿಗೂ ತಾಯಿ ಹತ್ರ ಮೊದಲದಾಗಿ ಅವರಿಗೆ ಆಶೀರ್ವಾದವನ್ನು ಬೇಡುತ್ತಾ ಇವತ್ತು ಪಡಿಬೀಡರ ಭಗವತ್ ಕ್ಷೇತ್ರದ ಬಗ್ಗೆ ನಾನೊಂದೆರಡು ಮಾತು ಹೇಳಲೇಬೇಕಾಗ್ತದೆ. ನಾವು ನಮ್ಮ ಕಳೆದ ಭರಣಿ ಉತ್ಸವದ ಸಮಯದಲ್ಲಿ ದ್ವಾರ ಮಾಡಬೇಕಂತ ನಮ್ಮೊಂದು ಆಲೋಚನೆ ಇತ್ತು. ಆಗ ನಮ್ಮ ಮೊದಲಿನ ಇದರ ಈ ಕ್ಷೇತ್ರದ ರೂವಾರಿಗಳಾದ ಮೊದಲಿನ ಅಧ್ಯಕ್ಷರಾದ ಚಂದ್ರಪ್ಪುಲ್ಲರವರ ಸ್ಮರಣಾರ್ಥ ಒಂದು ದ್ವಾರ ಇಲ್ಲಿ ಮೊದಲು ಭಾಳ ವರ್ಷದಿಂದ ಆಗಿತ್ತು. ಅದು ಭಾಳ ಈಗಿನ ವ್ಯವಸ್ಥೆಯಲ್ಲಿ ಅದೊಂದು ಶಿಥಿಲಾವಸ್ಥೆಯಲ್ಲಿ ಇತ್ತು. ಆಗಿರುವಾಗ ನಾವು ಅವರ ಕುಟುಂಬದವರಲ್ಲಿ ಮೊಕ್ತೇಶ್ವರ ಹತ್ರಲ್ಲಿ ವಿನಂತಿ ಮಾಡಿದಾಗ ನಾವು ಒಂದು ನಕ್ಷೆಯನ್ನು ಕೊಟ್ಟಿದ್ವಿ, ಈ ದ್ವಾರ ಇಂಥದ್ದೇ ಆಗಬೇಕಂತ. ಆಗ ಅವರು ಹೇಳಿದರು, ಅದಕ್ಕೆ ಕ್ಷೇತ್ರದ ವತಿಯಿಂದ ನೀವು ಬೇರೆ ಯಾರಿಗಾದರೂ ನೋಡಿ ಅಂತ ಅವರ ಅನುಮತಿ ಮೇರೆಗೆ ನಾವು ಆಗ ನಮ್ಮ ಇದಕ್ಕೆ ಬಂದವರು ವಿಜಯ್ ಅವರು ಹೇಳಿದರು, ನಾವು ಮೊದಲು ಒಂದು 5-6 ವರ್ಷದ ಹಿಂದೆಯೇ ನಾವು ಸಂಕಲ್ಪ ಮಾಡಿದ್ದೆವು ಇಲ್ಲಿ ದ್ವಾರ ಮಾಡಬೇಕಂತ. ಹಾಗೆ ನಾನು ಅವರನ್ನು ಬೆನ್ನು ಹಿಡಿದು ಅವರ ಇದರಲ್ಲಿ ನಾವು ಒಂದು ನಕ್ಷೆಯನ್ನು ಕೊಟ್ಟು ಇವತ್ತು ಅವರ ತಾಯಿಯ ಒಂದು ಪೂರ್ವದ್ವಾರದ ಕೆಲಸವನ್ನು ಅವರ ಒಂದು ಬೆನ್ನೆಲುಬಿಂದ ನಾವು ಮಾಡಿದ್ದೇವೆ. ಯಾಕಂತೇಳಿದರೆ ಅವರು ಒಂದು ಅಂದಾಜು ಮೊತ್ತವನ್ನು ನಮಗೆ ಹೇಳಿದರು. ಆದರೂ ಇವತ್ತು ನಾವೇನು ಅಂದಾಜು ಮೊತ್ತ ಮಾಡ್ತೇವೆ ಅಲ್ಲಿವರೆಗೂ ಅವರು ಪೂರ್ಣ ನಾವು ಸಾಕಾರ ಮಾಡುವಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಆ ರೀತಿಯಲ್ಲಿ ಇವತ್ತು ನಾವು ನೆಲೆಸಲಿಲ್ಲ, ಇವತ್ತು ನಾವು ಇದು ಉದ್ಘಾಟನೆ ಮಾಡ್ತೇವೆ ಅಂತ. ಆದರೂ ತಾಯಿಯ ಒಂದು ನಾವು ಯಾವಾಗಕ್ಕೆ ಮುಹೂರ್ತ ಮಾಡಿದ್ದೇವೆ ಅದರ ನಂತರ ನಿರಂತರ ನಮಗೆ ಎಲ್ಲ ವಿಧದ ಭಾಗದ ಕೆಲಸಕ್ಕೆ ಅದಕ್ಕೆ ಬೇಕಾಗುವ ಸ್ಪಂದನೆ ತಾಯಿಯ ಆಶೀರ್ವಾದದಿಂದ 100ಕ್ಕೆ 100 ಸಿಕ್ಕಿದೆ. ಇದಕ್ಕೆ 100ಕ್ಕೆ 100 ನಾವು ತಾಯಿಗೆ ಚಿರಋಣಿಗಳು. ಯಾಕಂತೇಳಿದರೆ ತಾಯಿಯ ಆಶೀರ್ವಾದ ಇಲ್ಲದ್ರೆ ದುಡ್ಡು ಇರ್ಬೋದು, ದುಡ್ಡು ಇನ್ನೊಂದು ಕೊಡುವುದು, ಆದರೆ ಕೆಲಸ ಮುಗಿಬೇಕಾದರೆ ತಾಯಿಯ ಆಶೀರ್ವಾದ ನಿರಂತರ ನಮಗೆ ಬೇಕು. ಆ ನಿಟ್ಟಿನಲ್ಲಿ ತಾಯಿಯ ಆಶೀರ್ವಾದ ಇದೆ. ಇವತ್ತು ಉದ್ಘಾಟನೆಗೊಂಡಿದೆ. ಹಾಗೆ ಇವತ್ತು ನಮಗೆ ಶುಭ ಸಂದೇಶ ಅಂತೇಳಿದರೆ ಇವತ್ತು ಇನ್ನೊಂದು ದ್ವಾರಕ್ಕೆ ಈ ದ್ವಾರದ ಮುಹೂರ್ತ ಆಗುವಾಗ ನಮ್ಮ ಕಾಂಚುಲಾಲ್ರವರು ಇನ್ನೊಂದು ದ್ವಾರಕ್ಕೆ ಮುಹೂರ್ತ ಮಾಡಿದ್ದಾರೆ. ಅದಕ್ಕೂ ನಮಗೆ ಸಂದರ್ಭವಾಗಿ ಬಂದಿದೆ. ಆ ರೀತಿ ನಮಗೆ ನಮ್ಮ ಮೊದಲಿನ ಸಂಸದರು ಮೊದಲೊಂದು ನಮಗೆ ಕ್ಷೇತ್ರಕ್ಕೆ ಆವರಣ ಕೊಟ್ಟಿದ್ದರು. ನಮ್ಮ ಕರ್ತವ್ಯ ಅಂತೇಳಿದರೆ ನಮಗೆ ಯಾವುದೇ ರಾಜಕೀಯದಲ್ಲಿ ಇಲ್ಲಿ ರಾಜಕೀಯದ ವಿಷಯ ಇಲ್ಲ. ನಮಗೆ ಯಾರು ನಮಗೆ ಒಂದು ನಮ್ಮ ಕ್ಷೇತ್ರಕ್ಕೆ ಯಾರೆಲ್ಲ ಕೊಡುಗೈದಾನಿ ಮಾಡಿದ್ದಾರೆ ಅವರನ್ನೆಲ್ಲ ನೆನಪಿಸುವಂಥ ಕೆಲಸವನ್ನು ನಾವು ಆಡಳಿತ ಮಂಡಳಿಯವರು ಮಾಡ್ತಾ ಇದ್ದೇವೆ. ನಾವು ಅವರಿಗೂ ಇನ್ನೊಂದು ಸಲ ಅವರು ಸಂಸದರಾಗಿ ಇಲ್ಲಿ ಬರಲಿ, ಇನ್ನೊಂದು ಸಲ ನಾವು ತಾಯಿ ಹತ್ರ ಬೇಡುವುದು ಇಷ್ಟ. ಯಾಕಂತೇಳಿದರೆ ಅವರು ಸಂಸದರಿರುವಾಗ ನಮ್ಮ ಕ್ಷೇತ್ರಕ್ಕೆ ಭಾಳಷ್ಟು ನಮಗೆ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಇವತ್ತು ನಾವು ಭರಣಿ ಉತ್ಸವಕ್ಕೆ ನಮಗೆ ಇಂಟರ್ಲಾಕ್ ಆಗಬೇಕಂತ ಹೇಳುವಾಗ ನಮ್ಮ ಶಾಸಕರನ್ನು ಸಂಪರ್ಕಿಸಿದಾಗ ಅವರು ಹೇಳಿದರು, ನೀವು ಯಾಕೆ ಅಷ್ಟೆಲ್ಲ ನನ್ನ ಹತ್ರ ಬರ್ತೀರಿ, ನಿಮ್ಮವರೇ ಕ್ಷೇತ್ರದ ಮುಕ್ತೇಶ್ವರವನ್ನು ನಾವು ಮೂಢಾಧ್ಯಕ್ಷರು ಮಾಡಿದ್ದೇವೆ, ನೀವು ಅವರ ಹತ್ರನೇ ಕೇಳಿ ಅಂತ ಅವರೇ ನಮಗೆ ಸೂಚನೆ ಕೊಟ್ಟವರು. ಅದೇ ರೀತಿ ಅವರಿಗೆ ಆದೇಶ ಮಾಡಿದರು ಹೀಗೆ ಕೊಡಬೇಕಂತ ಹೇಳಿ. ಇವತ್ತು ಅದು ಆ ಭರಣಿ ಉತ್ಸವಕ್ಕೆ 25 ಲಕ್ಷದ ಮೊತ್ತದ ಇಂಟರ್ಲಾಕನ್ನು ಅವರು ಮಾಡಿದ್ದಾರೆ. ಅವರಿಗೂ ದೇವರು ಇವತ್ತು ಅದನ್ನು ಮೂಡದ ಒಂದು ಪರಿಮಿತಿಯನ್ನು ಕಾಲಮಿತಿಯನ್ನು ವಿಸ್ತಾರಗೊಳಿಸಿದ್ದಾರೆ. ಆ ರೀತಿ ಪೂರ್ತಿಯಾಗಿ ಅವರು ಇರಲಿ ಅಂತ ನಾವು ತಾಯಿ ಹತ್ರ ನಮ್ಮ ಸಮಾಜದವರು ನಮ್ಮ ಮೊಕ್ತೇಶ್ವರರು ಅವರು ಇರಲಿ ಅಂತ ಹೇಳ್ಕೊಂಡು ಅವರಿಗೂ ದೇವರು ಆಶೀರ್ವದಿಸಲಿ. ಅದೇ ರೀತಿ ಇವತ್ತು ನಮಗೆ ಮುಖ್ಯದ್ವಾರದ ಇನ್ನೊಂದು ಪೂರ್ವದ್ವಾರದ ಲಾಂಚುಲಾಲ್ರಿಗೂ ಹಾಗೆ ಎಲ್ಲ ಇಲ್ಲಿ ನಮಗೆ ಸಹಕಾರ ಕೊಟ್ಟವರು. ಹಾಗೆ ನಮಗೆ ಇವತ್ತು ಮಹಾದ್ವಾರದ ಗೋಪಾಲ್ ಉಚ್ಚಲ್ ಅವರ ಸರ್ವ ಕುಟುಂಬಕ್ಕೂ ತಾಯಿ ಆಶೀರ್ವದಿಸಲಿ ಅಂತ ಹೇಳ್ಕೊಂಡು ಇವತ್ತು ನಮ್ಮ ಭಂಡಾರ ಬಂದು ಇನ್ನು ಇವತ್ತು ರಾತ್ರಿಯವರೆಗೆ ನಮ್ಮ ನಡವಳಿಸುವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಬೇಕು. ಅದೇ ರೀತಿ ಇನ್ನೊಂದು ಅಂತ ಹೇಳಿದರೆ ನಗರಸಭೆಯವರು ಒಂದು 5 ಲಕ್ಷ ಕೊಟ್ಟಿದ್ದಾರೆ. ಇವತ್ತು ನಗರಸಭೆಯ ಕಾರ್ಯಕ್ರಮ ಮಾಡಬೇಕಿತ್ತು. ಯಾಕಂತ ಹೇಳಿದರೆ ಅಲ್ಲಿ ಆಡಳಿತ ಇಲ್ಲ. ಆಗಿರುವಾಗ ನಾವು ಅದಕ್ಕೆ ನಮ್ಮ ಇಲ್ಲಿ ಮೊದಲು ನಮಗೆ ಇಲ್ಲಿಯ ಒಂದು ಕೌನ್ಸಿಲರ್ ಆಗಿದ್ದರು ಜಬ್ಬಾರ್ ಅಂತ. ಈಗ ಅವರದ್ದು ಕಾಲಾವಧಿ ಮುಗಿದಿದೆ. ಆದರೂ ನಮಗೆ ಎಲ್ಲ ಇವತ್ತು ನಮಗೆ ಸ್ವಚ್ಛತೆಗೆ ಇನ್ನೊಂದಕ್ಕೆ ಎಲ್ಲದಕ್ಕೂ ಅವರು ಈ ಇಂಟರ್ಲಾಕಿಗೆ ಮತ್ತು ನಮ್ಮ ನಗರಸಭೆ ಮಾಜಿ ಅಧ್ಯಕ್ಷರು ಶಶಿಕಲಾ ಮೇಡಮ್, ಉಪಾಧ್ಯಕ್ಷರು ನಮ್ಮ ಸಮಾಜದವರೇ ಸ್ವಪ್ನ ಹರೀಶ್, ಮತ್ತು ಇಲ್ಲಿಯ
ಲೋಕಲ್ ಕೌನ್ಸಿಲರ್ ಜಬ್ಬಾರ್ ಇವರಿಗೆಲ್ಲರಿಗೂ ನಾವು ಇದು ಮಾಡ್ತಾ ಇನ್ನೊಂದು ದಿವಸ ನಿಮ್ಮದು ನಗರಸಭೆ ಇದನ್ನು ಅಳವಡಿಸಿ ನಾವು ಬರುವ ಇದಕ್ಕೆ ನಾವು ಕಾರ್ಯಕ್ರಮ ಮಾಡ್ತೇವೆ. ನಿಮ್ಮ ನಗರಸಭೆಯ ಆಡಳಿತ ಬರಲಿ. ನಿಮಗೆ ನೀವು ಏನು ಮಾಡಿದ್ದೀರಿ ಜಬ್ಬಾರ್ ಅವರು, ಇಲ್ಲಿ ನಮಗೆ ಒಳ್ಳೆ ಕೆಲಸ ಮಾಡಿದ್ದೀರಿ, ನೀವು ಇನ್ನೊಂದು ಸಲ ಪುನರಾಯ್ಕೆಯಾಗಲಿ, ತಾಯಿ ಆಶೀರ್ವಾದ ಇರಲಿ ಅಂತ ಹೇಳ್ಕೊಂಡು ನಾನು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಇತಿಹಾಸ ಪ್ರಸಿದ್ಧ ಉಳ್ಳಾಳ ಚಿರುಂಬ ಭಗವತಿ ಕ್ಷೇತ್ರಡು ಇನಿ ಬಾರಿ ಗೌಜಿದ ದಿನ ಅಂದು ಪನೊಳ್ಳಿ ನಡವಳಿ ಉತ್ಸವದ ಪೂರ್ವಭಾವಿಯಾದ ಗೊನೆಮೂರ್ತ ಕಾರ್ಯಕ್ರಮ ಪೂರ ನಡತಂದು ಅಂಚನೆ ಇನಿ ಕಾಂಡೆ 8:30 ಗಂಟೆಗೆ ತಡೆಗೋಡೆ 5 ಲಕ್ಷದ ನಮ್ಮ ಮಾಜಿ ಸಂಸದರಾಯನ ನಲಿನ್ಕುಮಾರ್ ಕಟೀಲ್ನ ನೇತೃತ್ವಡು ಬಿಡುಗಡೆ ಆಂಡ್ ಅಂಚನೆ ಯುಟಿ ಖಾದರ್ನ ನೇತೃತ್ವಡು ನಮ್ಮ ಇಂಟರ್ಲಾಕ್ದ 5 ಬಿಡುಗಡೆ ಮಲ್ತ 5 ಬಕ್ಕ ಎಂಕುಲು ಲಾಂಚುಲಾಲ್ ದಕ್ಷಿಣ ಭಾಗದ ಪಡಿಬಿಡಾರ ಮಾಧವರನು ಲಾಂಚುಲಾಲ್ ಆರ್ನ ನೇತೃತ್ವಡು ಇನಿ ಐತ ಶಂಕುಸ್ಥಾಪನೆ ಲಾಂಡ್ ಅಂಚನೆ ನಮಕ್ ಬಾರಿ ಒಂಜಿ ಖುಷಿತ ದಿನದಾದ ಪಂಡ ಪೂರ್ವ ಭಾಗೋಡು ಬಾರಿ ಮಲ್ಲ ಒಂಜಿ 35 ಲಕ್ಷ ರೂಪಾಯಿ ವೆಚ್ಚಡು ಚಿರುಂಬ ಭಗವತಿ ಪಡಿಬಿಡಾರ ಮಾಧವರನು ದಿವಂಗತ ಲಕ್ಷ್ಮೀ ಬಕ್ಕ ದಿ ಮೋನಪ್ಪ ಬೆಲ್ಚಡ ಮೇಲಂಗಡಿ ಉಳ್ಳಾಲ ಮೇರ್ನ ಸ್ಮರಣಾರ್ಥ ಮಕ್ಕಳ ಕೊಡುಗೆ ಐನು ಉದ್ಘಾಟನೆ ಮಲ್ತಿನಾರು ಶ್ರೀ ಗೋಪಾಲ್ ಉಚ್ಚಿಲ್ ಮುಂಬೈ ಅಂಚಾದ ಪುರ ಬಾರಿ ಒಂಜಿ ಖುಷಿತ ದಿನ ಮಾತೆರ್ಲ ಬೈದಾರು ಇನಿತ ಭಂಡಾರ ಬತ್ತದ ಐಬಕ್ಕ ಮಧ್ಯಾಹ್ನದ ಮಹಾಪೂಜೆ ಆದ ಅನ್ನಪ್ರಸಾದ ಪೂರ ಕಾರ್ಯಕ್ರಮ ನಡಪರಂಡು ಅಂಚನೆ ಬೈಯದ ಹೊರತುಕು ಸಾಂಸ್ಕೃತಿಕ ಕಾರ್ಯಕ್ರಮ ನಡಪರಂಡು ಮಾತೆರ್ಲ ಬರೋಡು ಪ್ರೀತಿ ಪೂರರೆಲ್ಲ ಎದುಕೊಂಡು